ನಮಸ್ತೆ. ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿದೆ. ಇದುವರೆಗೂ ಎಷ್ಟೊಂದು ಜೋಳದ ರೊಟ್ಟಿ ಊಟ ಮಾಡಿದ್ವಿ, ಎಲ್ಲೂ ಈ ತರ ಐಟಮ್ಸ್ ತಿಂದಿರಲಿಲ್ಲ. ಸೊ ಇಟ್ ವಾಸ್ ಗುಡ್, ರಿಯಲಿ ನೈಸ್. ಈ ಜನಗಳೆಲ್ಲ ನಾನ್ ವೆಜ್ ಅದು ಕೋಳಿ ಗಿಡಿ ಏನೇನೋ ತಿಂತಾರೆ. ಅದು ತಿನ್ನೋದಕ್ಕಿಂತಲೂ ಇದು ಉತ್ತಮವಾದ ಆಹಾರ. ಇದರಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮೂರಲ್ಲಿ ಇದೇ ಥರ ಒಂದು ಮಾಡಬೇಕು ಅಂತ ನಮಗೆ ಆಸೆ ಇದೆ. 421 ಸರ್, ಅನ್ಲಿಮಿಟೆಡ್ ಊಟ ನಿಮಗೆ, ಶೇರಿಂಗ್ ಇರಲ್ಲ, ಅನ್ಲಿಮಿಟೆಡ್. ಬಂಧುಗಳೇ, ನಾನಿವತ್ತು ರಾಜಾಜಿನಗರದಲ್ಲಿದ್ದೀನಿ. ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಬರುತ್ತಲ್ಲ, ಅದ್ರ ಕೆಳಗಡೆ ಇದ್ದೀನಿ. ಅಲ್ಲಿ ಸೊಗಡು ಹೋಟೆಲ್ ಇದೆ, ನೋಡ್ಬೋದು ನೀವು. ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಕೆಳಗಡೆನೆ ನಿಮಗೆ ಸೊಗಡು ಹೋಟೆಲ್ ಇದೆ. ಇದನ್ನ ಸಾಯಿ ಸೊಗಡು ಅಂತ ಕೂಡ ಕರೀತಾರೆ, ಯಾಕಂದ್ರೆ ಸಾಯಿಬಾಬಾ ದೇವಸ್ಥಾನದ ವತಿಯಿಂದ ಈ ಸೊಗಡು ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸೊಗಡು ಹೋಟೆಲ್ ಅಲ್ಲ, ಸಾಯಿ ಸೊಗಡು ಹೋಟೆಲ್ ಅಂತಲೂ ಕೂಡ ಕರೀತಾರೆ, ಅಂದರೆ ಸೊಗಡು ರೆಸ್ಟೋರೆಂಟ್ ಅನ್ನ. ಇಲ್ಲಿ ನಿಮಗೆ ಜೋಳದ ರೊಟ್ಟಿ ಊಟ ಸಿಗುತ್ತೆ, ಅಂದರೆ ಪ್ರತಿದಿನ ಜೋಳದ ರೊಟ್ಟಿ ಊಟ ಇರುತ್ತೆ. ಅದೇ ರೀತಿ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಸಿಗುತ್ತೆ, ಎಲ್ಲ ರೀತಿಯ ತಿಂಡಿಗಳು ಕೂಡ ಸಿಗುತ್ತೆ. ಮಧ್ಯಾಹ್ನನೂ ಊಟ ಇರುತ್ತೆ, ರಾತ್ರಿನೂ ಊಟ ಇರುತ್ತೆ. ಬಟ್ ಇವಾಗ ಸಂಕ್ರಮಣ ಟೈಮು, ಅಂದರೆ ಸಂಕ್ರಮಣದ ಭೋಗಿ ಊಟ ಸಿಗುತ್ತಿಲ್ಲಿ. ಅದಕ್ಕೆ 420 ರೂಪಾಯಿ ಆಗುತ್ತೆ. ಸಂಕ್ರಮಣದ ಭೋಗಿ ಊಟ ಏನೇನಿರುತ್ತೆ ಅಂತ ಹೇಳ್ತೀನಿ, ಮತ್ತು ಬೇರೆ ಐಟಮ್ಸ್ಗಳೆಲ್ಲ ಸಿಗುತ್ತೆ, ಅದನ್ನೂ ಐಟಮ್ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಸೊಗಡು ಹೋಟೆಲ್ನಲ್ಲಿ ರೊಟ್ಟಿ ಮೀಲ್ಸ್ ಇದ್ದೇ ಇರುತ್ತೆ. ಬಟ್ ಸಂಕ್ರಮಣ ಭೋಗಿ ಊಟ ಸ್ಪೆಷಲ್ ಊಟದ ಬಗ್ಗೆ ಹೇಳ್ತೀನಿ. 420 ರೂಪಾಯಿ ಆಗುತ್ತೆ. ಶೇರಿಂಗ್ ಕೂಡ ಇರುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಊಟ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ, ರಾತ್ರಿನೂ ಊಟ ಇರುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಸಂಕ್ರಮಣ ಭೋಗಿ ಊಟದಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ. ಜೋಳದ ಅಂಬಲಿ ಮತ್ತು ಮಜ್ಜಿಗೆ ಕೊಡ್ತಾರೆ ಸ್ಟಾರ್ಟಿಂಗು. ಅದಾದ ನಂತರ ಸ್ಟಾರ್ಟರ್ಸಲ್ಲಿ ನಿಮಗೆ ಎಳ್ಳು ಬೆಲ್ಲ ತಿನ್ನಲಿಕ್ಕೆ ಕೊಡ್ತಾರೆ. ಮಾದಾಲಿ ಪ್ಲಸ್ ಬಿಸಿ ಹಾಲು, ಅಂದರೆ ಮಾದಾಲಿಗೆ ಬಿಸಿ ಹಾಲು ಹಾಕಿ ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಮಿರ್ಚಿ ಬಜ್ಜಿ ಇರುತ್ತೆ. ಮೇನ್ ಕೋರ್ಸಿಗೆ ಬಂದರೆ ನಿಮಗೆ ಉಪ್ಪು, ಶೇಂಗಾ ಚಟ್ನಿ, ಗುರ್ರೆಳ್ಳು ಚಟ್ನಿ, ಕೆಂಪು ರಂಜಕ ಅಂದರೆ ಶೇಂಗಾ ಚಟ್ನಿ, ಕಡಲೆಕಾಯಿ, ಟೇಚ, ಮೊಸರು ಇಷ್ಟಿರುತ್ತೆ. ಸಲಾಡ್ಸಲ್ಲಿ ಬಂದರೆ ನಿಮಗೆ ಮೂಲಂಗಿ ಸಲಾಡು, ಕ್ಯಾರೆಟ್ ಸಲಾಡು, ಸೌತೆಕಾಯಿ, ಮೂಂಗ್ ದಾಲ್ ಸಲಾಡ್ ಕೂಡ ಇರುತ್ತೆ. ಚಟ್ನಿಯಲ್ಲಿ ಬಂದರೆ ನಿಮಗೆ ಟೊಮೊಟೊ ಚಟ್ನಿ, ಬದನೆಕಾಯಿ ಚಟ್ನಿ, ಹೀರೆಕಾಯಿ ಚಟ್ನಿ ಇರುತ್ತೆ. ಅದೇ ರೀತಿ ಕರೀಸಲ್ಲಿ ಬಂದರೆ ನಿಮಗೆ ಎಣ್ಗಾಯಿ ಬದನೆಕಾಯಿ ಇರುತ್ತೆ. ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಪಲ್ಯ ಇರುತ್ತೆ. ಇನ್ನೊಂದು ಅವರೆಕಾಳು ಪಲ್ಯ ಇರುತ್ತೆ, ಅದಂದರೆ ಚಪ್ಪರದ ಅವರೆಕಾಯಿ ಕ್ಯಾರೆಟ್ ಪಲ್ಯ ಹಾಕಿರುವಂಥ ಅವರೆಕಾಳು ಪಲ್ಯ ಇರುತ್ತೆ. ಜುಣಕದ ವಡೆ ಇರುತ್ತೆ. ಹೀರೆಕಾಯಿ ಬೇಳೆ ಪಲ್ಯ ಕೂಡ ಇರುತ್ತೆ. ಮೆಂತೆ ಬೇಳೆ ಪಲ್ಯ ಕೂಡ ಇರುತ್ತೆ. ರೋಟೀಸಲ್ಲಿ ಬಂದರೆ ನಿಮಗೆ ಜೋಳದ ರೊಟ್ಟಿ ಇರುತ್ತೆ, ಸಜ್ಜಿ ರೊಟ್ಟಿ ಇರುತ್ತೆ, ಗೋವಿನ ಜೋಳ ರೊಟ್ಟಿ ಇರುತ್ತೆ, ಜೋಳದ ಕಡುಬು ಇರುತ್ತೆ, ನುಚ್ಚಿರುತ್ತೆ, ಮತ್ತು ಎಳ್ಳು ಹಾಕಿ ಮತ್ತು ಶೇಂಗಾ ಹಾಕಿರುವ ಶೇಂಗಾ ಹೋಳಿಗೆ ಇರುತ್ತೆ. ರೈಸಲ್ಲಿ ಬಂದರೆ ಮೊಸರಿನ ಬುತ್ತಿ ಇರುತ್ತೆ, ಬೀರಂಗಿ ರೈಸ್ ಇರುತ್ತೆ, ಅದೇ ರೀತಿ ಮಾಮೂಲು ರೈಸ್ ಇರುತ್ತೆ, ರಸಮ್ ಇರುತ್ತೆ, ಸಾಂಬಾರ್ ಇರುತ್ತೆ. ಬನ್ನಿ ಏನಿರುತ್ತೆ ಅನ್ನೋದು ನಾನೇ ರಿವೀಲ್ ಮಾಡ್ತೀನಿ, ಅಂದರೆ ತಿನ್ಕೊಂತ ನಾನು ರಿವೀಲ್ ಮಾಡ್ತೀನಿ, ಹಾಗೆ ನೀವು ನೋಡ್ಕೊಂತ ಹೋಗಂತ ಬನ್ನಿ. ನೋಡಿ, ಮೊದಲಿಗೆ ಮಜ್ಜಿಗೆ ಕೊಡ್ತಾರೆ, ಜೋಳದ ಅಂಬಲಿ ಇರುತ್ತೆ, ನೋಡಿ ಚಿನ್ಕಾಯಿ, ಚಟ್ನಿ ಪುಡಿ, ಗುರ್ರೆಳ್ಳು ಚಟ್ನಿ, ಇದು ಶೇಂಗಾ ಚಟ್ನಿ, ಇದು ಗುರ್ರೆಳ್ಳು ಚಟ್ನಿ, ಕೆಂಪು ಚಟ್ನಿ, ಇದು ಕೋಸಂಬರಿ, ಇದು ಮೂಲಂಗಿದು, ಇದು ಕ್ಯಾರೆಟ್ ಸಲಾಡು, ಇದು ಪುಂಡಿ ಪಲ್ಯ, ಗರ್ದು, ಜೋಳದ ನುಚ್ಚು, ನೋಡಿ ಜೋಳದ ನುಚ್ಚು. ಚಟ್ನಿಗಳಲ್ಲಿ ಹೀರೆಕಾಯಿ ಚಟ್ನಿ ಇಡ್ತಾರೆ, ಮೆಣಸಿನ್ಕಾಯಿ ಚಟ್ನಿ ಇಡ್ತಾರೆ, ಮೂಲಂಗಿ ಚಟ್ನಿ ಇಡ್ತಾರೆ, ಅದೇ ರೀತಿ ಸೌತೆಕಾಯಿ ಚಟ್ನಿ ಇರ್ತಾರೆ. ಈ 4 ಚಟ್ನಿಗಳು ಕೂಡ ಇಟ್ಟೇ ಇಡ್ತಾರೆ ಭೋಗಿ ಊಟಕ್ಕೆ. ಅವರೆಕಾಳು ಇದು ಶೇಂಗಾ ಹೋಳಿಗೆ, ಜುಲ್ಕ, ಇದು ನೋಡಿ ಅವರೆಕಾಯಿ ಪಲ್ಯ, ಇದು ಮೆಂತೆ ದಾಲ್, ಇದು ಪಲ್ಯಲ್ಲಿ ಚಪ್ಪರದ ಅವರೆಕಾಯಿ ಹಾಕಿದೆ. ಅದೇ ರೀತಿ ಮಾಮೂಲು ಅವರೆಕಾಳು ಪಲ್ಯನೂ ಇದೆ. 2 ಥರ ಅವರೆಕಾಳದು ಪಲ್ಯ ಇರುತ್ತೆ. ಬದನೆಕಾಯಿ, ಎಣ್ಗಾಯಿ ರೊಟ್ಟಿಗೆ ನೋಡಿ, ಇದು ಜೋಳದ ಕಡುಬು, ಇದು ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಇದು ಗೊಂಜಾಳ ರೊಟ್ಟಿ, ಕಡಕ್ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ, ಗೊಂಜಾಳ ರೊಟ್ಟಿ. 3 ರೊಟ್ಟಿ ಕೊಡ್ತಾರೆ. ಶೇಂಗಾ ಹೋಳಿಗೆನೂ ಇರುತ್ತೆ. ಮೊಸರನ್ನ, ಮೊಸರು ಬುತ್ತಿ ಹಳ್ಳಿಯಲ್ಲಿ ಕೊಟ್ಟಂಗೆ ರೊಟ್ಟಿಗೆ ಬೆಣ್ಣೆ ಹಾಕ್ತಾರೆ. ಇದು ನೋಡಿ ಮಾಲ್ದಿ, ಇದು ಎಳ್ಳು ಬೆಲ್ಲ. ಮಾಲ್ದಿಗೆ ಹಾಲು ಹಾಕ್ತಿರಲ್ಲ ಸರ್, ಮಾಲ್ದಿಗೆ ಹಾಲು ಹಾಕಿದ್ದಾರೆ. ಇದು ಎಳ್ಳು ಬೆಲ್ಲನೂ ಕೊಡ್ತಾರೆ, ಯಾಕಂದರೆ ಭೋಗಿ ಊಟ, ಇದು ಸಂಕ್ರಮಣ ಭೋಗಿ ಊಟ. ನೋಡ್ಬೋದು, ಒಂದ್ಸಲ ತೋರಿಸ್ತೀನಿ ಏನೇನಿದೆ ಅಂತ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸಂಕ್ರಮಣದ ಭೋಗಿ ಊಟ ಎಲ್ಲದನ್ನು ಹೇಳ್ತೀನಿ, ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ. ಇಷ್ಟೂ ಸಂಕ್ರಮಣದ ಭೋಗಿ ಊಟ. ಕಡಕ್ ರೊಟ್ಟಿಯಿಂದ ಹಿಡಿದು 3 ರೊಟ್ಟಿ ಇದೆ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ಇದೆ, ಶೇಂಗಾ ಹೋಳಿಗೆ ಇದೆ, ಜುಣಕ ಇದೆ, ಮೆಣಸಿನ್ಕಾಯಿ ಇದೆ, ಪಲ್ಯ ಅಂತೂ 4ರಿಂದ 5 ಥರ ಪಲ್ಯ ಇದೆ. ಅವರೆಕಾಳು ಪಲ್ಯ 2 ಪಲ್ಯ ಇದೆ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು.
ಇಷ್ಟನ್ನು ಸಂಕ್ರಮಣದ ಬೋಗಿ ಊಟ ಅನ್ಲಿಮಿಟೆಡ್ ಇರುತ್ತೆ. ಇದು 420 ಆಗುತ್ತೆ. 399 ಪ್ಲಸ್ ಟ್ಯಾಕ್ಸ್ ಸೇರಿ 420 ರೂಪಾಯಿ ಆಗುತ್ತೆ. ಅದಕ್ಕೆ ನಿಮಗೆ ವೆಲ್ಕಮ್ಗೆ ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಕೊಟ್ಟಾದಮೇಲೆ ಅದು ಅಂಬ್ಲಿ ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ. ಇದು ವೆಲ್ಕಮ್ ಡ್ರಿಂಕ್ಸ್ ಥರ. ಆಮೇಲೆ 1/2 ಲೀಟ್ರ್ ನೀರು ಇರುತ್ತೆ. ಹೋಗಿ ಊಟ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ವೆಲ್ಕಮ್ ಡ್ರಿಂಕ್ಸು ನಿಮಗೆ ಜೋಳದ ಇದು ಮಜ್ಜಿಗೆ ಕೊಟ್ಟಿದ್ದಾರೆ. ಇಲ್ಲಿ ಮಜ್ಜಿಗೆ ಮತ್ತು ಜೋಳದ ಅಂಬ್ಲಿ. ಚೆನ್ನಾಗಿದೆ ಮಜ್ಜಿಗೆ. ಅದೇ ರೀತಿ ಜೋಳದ ಅಂಬ್ಲಿ ನಾವು ಹಳ್ಳಿ ಸೈಡೆಲ್ಲ ತಿಂತೀವಿ. ಹಬ್ಬದ ವಿಶೇಷ ಇದು ಜೋಳದ ಅಂಬ್ಲಿ ಇದೆ. ಜೋಳದ ಅಂಬ್ಲಿ ನೀರು ಕೂಡ ಇರುತ್ತೆ. ನಿಮಗೆ ಇಲ್ಲಿಂದ ಹೇಳ್ಬೇಕು ಅಂತಂದರೆ ಇಲ್ಲಿ ಹಪ್ಪಳ ಕೊಟ್ಟಿದ್ದಾರೆ, ಉಪ್ಪು ಉಪ್ಪಿನಕಾಯಿ ಮಾಲೂಮ್ ಇದೆ. ಇದು ಶೇಂಗಾ ಚಟ್ನಿ ಪುಡಿ, ಮೊಸರು ಹಾಕಿದ್ದಾರೆ. ಇದು ಸಜ್ಜೆದು ಚಟ್ನಿ ಪುಡಿ. ಇದು ಗುರ್ರೆಳ್ಳು. ಇದು ಗುರ್ರೆಳ್ಳು ಚಟ್ನಿ ಪುಡಿ. ಇದು ಶೇಂಗಾ ಚಟ್ನಿ ಪುಡಿ, ಮೊಸರು ಹಾಕಿದ್ದಾರೆ. ಅದೇ ರೀತಿಯಾಗಿ ಕೆಂಪು ಚಟ್ನಿ ಹಾಕಿದ್ದಾರೆ. ಮತ್ತು ಇದು ಜೋಳದ ನುಚ್ಚಿಂದ ಮಾಡಿರೋಂಥ ಪಾಯಸದನ್ನು ಇನ್ನೊಂದು ಜೋಳದ ನುಚ್ಚದು ಹಾಕಿದ್ದಾರೆ. ಮತ್ತು ಕೋಸಂಬರಿ ಹಾಕಿದ್ದಾರೆ. ಮೂಲಂಗಿ ಸಲಾಡ್, ಕ್ಯಾರೆಟ್ ಸಲಾಡ್ ಕೂಡ ಇದೆ. ಇದು ಬದನೆಕಾಯಿ ಗೊಜ್ಜು. ಇದು ಸೌತೆಕಾಯಿ ಚಟ್ನಿ. ಇದು ಮೂಲಂಗಿ ಚಟ್ನಿ. ಇದು ನೋಡಿ, ಇದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮಿಕ್ಸ್ ಇದೆ. ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ. ಇದೊಂಥರ ಚಟ್ನಿ. 3 ಚಟ್ನಿ ಜೊತೆ ಇದೊಂದಿದೆ. ಇದು ಹೀರೆಕಾಯಿ ಚಟ್ನಿ. ಇಷ್ಟು ಚಟ್ನಿ ಇದೆ ನಿಮಗೆ. ಇದು ಸೌತೆಕಾಯಿ ಚಟ್ನಿ ಇದೆ, ಮೂಲಂಗಿ ಚಟ್ನಿ ಇದೆ, ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿಯಿಂದ ಚಟ್ನಿ ಇದೆ, ಇದು ಹೀರೆಕಾಯಿ ಚಟ್ನಿ ಇದೆ. ಅದ್ರ ಜೊತೆಗೆ 2 ರೀತಿ ನಿಮಗೆ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳದು ಉಸ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಕೊಟ್ಟಿದ್ದಾರೆ ಅವರೆಕಾಳದು. ಇದು ನೋಡಿ ಜುಣಕ ಇದೆ, ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ಸು ಜುಣಕ. ಅದೇ ರೀತಿಯಾಗಿ ಹೀರೆಕಾಯಿ ಪಲ್ಯ ಇದೆ, ಚಪ್ರದ ಅವರೆಕಾಯಿ ಪಲ್ಯ ಇದೆ, ಚಪ್ರದ ಅವರೆಕಾಳದು ಪಲ್ಯ ಇದು ಮಾಮೂಲು ಅವರೆಕಾಳದು ಪಲ್ಯ ಹಾಕಿದ್ದಾರೆ. ಇದು ನೋಡಿ, ಇದು ಮಾದಾಲಿ, ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ. ಇದು ಮಾದಾಲಿ. ಇದಕ್ಕೆ ಬಿಸಿ ಹಾಲು ಹಾಕ್ತಾರೆ ಮಾದಾಲಿಗೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬಂದರೆ ಇದು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಇದೆ, ಎಳ್ಳು ಬೆಲ್ಲನೂ ಕೊಡ್ತಾರೆ. ಮತ್ತು ಒಂದು ಬಜ್ಜಿ ಇದೆ, ಮೆಣಸಿನ್ಕಾಯಿದು. ಇದು ಮೊಸರನ್ನ ಉಂಡೆ. ಇದು ಬುತ್ತಿ ಅಂತ, ಅಂದರೆ ಅಲ್ಲೆಲ್ಲ ಬುತ್ತಿ ಅಂತೇಳಿ ಕೈಯಲ್ಲಿ ಕಟ್ಬಿಟ್ಟು ಊಟ ಮಾಡಿಸ್ತಾರಲ್ಲ, ಬುತ್ತಿ ಇದು. ಇದು ನೋಡಿ ಜೋಳದ ವಡೆ. ಇದು ಜೋಳದ ವಡೆ. ಇದು ಶೇಂಗಾ ಹೋಳಿಗೆ, ಎಲ್ಲರಿಗೂ ಗೊತ್ತಿದೆ. ಇದು ಶೇಂಗಾ ಹೋಳಿಗೆ. ಅದೇ ರೀತಿ ಇದು ಜೋಳದ ರೊಟ್ಟಿ. ಜೋಳದ ರೊಟ್ಟಿಗೆ ಬೆಣ್ಣೆ ಹಾಕಿದ್ದಾರೆ. ಈ 3 ಥರ ರೊಟ್ಟಿ ಇರುತ್ತೆ. ಒಂದು ಜೋಳದ ರೊಟ್ಟಿ, ಒಂದು ಖಡಕ್ ರೊಟ್ಟಿ ಇದೆ, ಒಂದು ಸಜ್ಜೆ ರೊಟ್ಟಿ ಇದೆ. 3 ಥರ ರೊಟ್ಟಿ ಇರುತ್ತೆ, ಹಪ್ಪಳ ಇರುತ್ತೆ. ನೋಡಿ, ಇದು ಸಂಕ್ರಮಣದ ಬೋಗಿ ಊಟ. ಸಂಕ್ರಮಣದ ಬೋಗಿ ಊಟ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಇಷ್ಟೆಲ್ಲ ಇರುತ್ತೆ, ನಾನೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಂಕ್ರಮಣದ ಬೋಗಿ ಊಟ ಸಾಯಿ ಸೊಗಡು ಇಲ್ಲಿದೆ. 399 ರುಪೀಸ್ ಆಗುತ್ತೆ. ಟ್ಯಾಕ್ಸ್ ಸೇರಿ 420 ರೂಪಾಯಿಗೆ ಅನ್ಲಿಮಿಟೆಡ್. ನೀವೇನು ಏನಾರು ಹಾಕ್ಸ್ಕೊಳ್ಳಿ, ಶೇಂಗಾ ಹೋಳಿಗೆ ಅಥವಾ ರೊಟ್ಟಿಗಳು ಏನು ಏನು ಹಾಕ್ಕೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಆಗಿರುತ್ತೆ. ಬನ್ನಿ ಟೇಸ್ಟ್ ಮಾಡ್ಬೋದು. ಫಸ್ಟಿಗೆ ನಾವು ಇದರಿಂದ ಸ್ಟಾರ್ಟ್ ಮಾಡೋಣ, ಎಳ್ಳು ಬೆಲ್ಲದಿಂದ. ಅದೇ ರೀತಿಯಾಗಿ ಶೇಂಗಾ ಹೋಳಿಗೆ ಕೊಟ್ಟಿದ್ದಾರೆ. ಶೇಂಗಾ ಹೋಳಿಗೆ ಚೆನ್ನಾಗಿದೆ. ಶೇಂಗಾ ಹೋಳಿಗೆ ಚೆನ್ನಾಗಿದೆ. ಇದು ಜುಣಕ, ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ಸು. ಮುಟ್ಗಿಯಾಗಿರುತ್ತೋ ಆ ರೊಟ್ಟಿ, ಅದೇ ಥರ ಜುಣಕನೂ ಫೇಮಸ್ಸು. ಜುಣಕ ಚೆನ್ನಾಗಿದೆ. ಜೋಳದ ವಡೆ ಅಂತಾರೆ, ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ಸು. ಜೋಳದ ವಡೆ ನೀವು ಇದು ಹಾಕ್ಕೊಂಡೆಲ್ಲ ತಿನ್ಬೋದು. ದಾಲು ಇವು ಎಣ್ಗಾಯಿ ಇರುತ್ತೆ. ಇದು ಮಾದಾಲಿ, ನಿಮಗೆ ಹಾಲು ಹಾಕಿದ್ದಾರೆ ಬಿಸಿದು, ಎನರ್ಜಿ ಫುಡ್ ಇದು. ಬಿಸಿ ಹಾಲು ಹಾಕಿದ್ದಾರೆ ಮಾದಾಲಿ, ಭಾಳ ಚೆನ್ನಾಗಿದೆ. ಇದು ಮಸ್ಟ್ ಟ್ರೈ ಮಾಡಿ, ಚೆನ್ನಾಗಿದೆ ಮಾದಾಲಿ. ಅದೇ ರೀತಿಯಾಗಿ ಇದು ಜೋಳದ ರೊಟ್ಟಿ. ಜೋಳದ ರೊಟ್ಟಿಗೆ ಬೆಣ್ಣೆ ಕೊಟ್ಟಿದ್ದಾರೆ. ನಿಮಗೆ ಹೀರೆಕಾಯಿ ಪಲ್ಯ ಇದೆ ಇಲ್ಲಿ. ಫಸ್ಟ್ ಹೀರೆಕಾಯಿ ಪಲ್ಯ ನೋಡೋಣ. ಅದೇ ರೀತಿಯಾಗಿ ಚಪ್ಪರದ ಇದು ಬರುತ್ತಿದ್ದು, ಅದ್ರ ಜೊತೆಗೆ ಇದು ಮಾಡಿದ್ದಾರೆ ಅವರೆಕಾಳು ಪಲ್ಯ. ಇದು ಅವರೆಕಾಳು ಪಲ್ಯನೇ. ಚೆನ್ನಾಗಿದೆ. ನಮಗೇನಪ್ಪ ಅಂದ್ರೆ ಜೋಳದ ರೊಟ್ಟಿಗೆ ಮೇಯ್ನು ನಾವು ನೋಡಿ, ಇದು ಎಣ್ಗಾಯಿ. ಜೋಳದ ರೊಟ್ಟಿ ಮೇಯ್ನ್ ಎಣ್ಗಾಯಿ ತಿಂತೀವಿ. ಎಣ್ಗಾಯಿ ಎಣ್ಗಾಯಿ ಚೆನ್ನಾಗಿದೆ.
ಸಾಕಾರವಾಗಿದೆ, ಚೆನ್ನಾಗಿದೆ ಎಣ್ಣೆಗಾಯಿ. ಕಡಕ್ ರೋಟಿನ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದರೆ ಗುರ್ರೆಳ್ಳು ಮೊಸರು ಕೊಟ್ಟಿದ್ದಾರೆ. ಗುರ್ರೆಳ್ಳದು ಹಾಕ್ಕೊಂಡು ನೀವು ಈ ರೀತಿ ಎಲ್ಲ ಪುಡಿ ಮಾಡಿಕೊಂಡು ಇದನ್ನು ತಿನ್ಬೋದು. ಗುರ್ರೆಳ್ಳದು ರೊಟ್ಟಿನ ಚೆನ್ನಾಗಿದೆ. ಗುರ್ರೆಳ್ಳು ಕಡಕ್ ಇನ್ನೊಂದು ಸಜ್ಜೆ ರೊಟ್ಟಿ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ, ಇದು ಟೇಸ್ಟ್ ಮಾಡೋಣ. ಇದಕ್ಕೆ ನಿಮಗೆ ಶೇಂಗಾ ಚಟ್ನಿ ಇದೆ, ಮೊಸರು. ಶೇಂಗಾ ಚಟ್ನಿಗೆ ಮೊಸರು ಹಾಕೊಂಡು ಕಲಿಸ್ಕೊಂಡು ತಿನ್ನೋಣ. ಶೇಂಗಾ ಚಟ್ನಿ, ಮೊಸರು. ಚೆನ್ನಾಗಿದೆ. ಇದು ಗುರ್ರೆಳ್ಳು ಅಷ್ಟೇ, ಗುರ್ರೆಳ್ಳು ಅಷ್ಟು ಭಾಳ ಚೆನ್ನಾಗಿದೆ. ಶೇಂಗಾ ಚಟ್ನಿ ಅಷ್ಟೇ, ಮೊಸರು ಜೊತೆ ಚೆನ್ನಾಗಿದೆ. ಇದು ನೋಡಿ ಜೋಳದ ನುಚ್ಚಿದು, ಜೋಳದ ನುಚ್ಚು. ಈ ಜೋಳದ ನುಚ್ಚು ಹಾಗೇನೋ ತಿನ್ಬೋದು. ಜೋಳದ ನುಚ್ಚು ಚೆನ್ನಾಗಿರುತ್ತೆ. ಜೋಳದ ನುಚ್ಚು ಅದ್ರಲ್ಲಿ ನಿಮಗೇನಪ್ಪ ಅಂತಂದರೆ ಇದು ಅವರೆಕಾಯಿ ಸೀಸನ್ನು. ಅವರೆಕಾಯಿ ಸೀಸನಿಗೆ ಅವರೆಕಾಳು ಪಲ್ಯ, 2 ಥರ ಅವರೆಕಾಳು ಪಲ್ಯ ಆಗ್ತದೆ. ಇದೊಂದು ಅವರೆಕಾಳು ಪಲ್ಯ, ಇದು ಕೂಡ ಭಾಳ ಟೇಸ್ಟಾಗಿದೆ. ಹೀರೆಕಾಯಿ ಚಟ್ನಿ, ಇದು ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಚಟ್ನಿ ಚೆನ್ನಾಗಿದೆ. ಇದು ನಿಮಗೆ ಸೌತೆಕಾಯಿ ಚಟ್ನಿ, ಸೌತೆಕಾಯಿ ಚಟ್ನಿ ಚೆನ್ನಾಗಿದೆ. ಇಷ್ಟೆಲ್ಲ ಇರುತ್ತೆ. ಇದೆಲ್ಲ ತಿಂದಾದ್ಮೇಲೆ ನಿಮಗೆ 3 ಥರ ರೈಸ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಎಲ್ಲ ಖಾಲಿ ಮಾಡಿದ್ದೀನಿ. ಬೆಣ್ಣೆ ಹಚ್ಕೊಂಡು ರೊಟ್ಟಿಗೆ ಪುಡಿ ಮಾಡಿಕೊಂಡು ಅಲ್ಲಿಗೆ ಹಾಕ್ಕೊಂಬಿಡೋಣ. ಅಲ್ಲಿಗೆ ಹಾಕ್ಕೊಂಡು ಹೀರೆಕಾಯಿ ಪಲ್ಯ ಇದು. ನಿಮಗೆ ಎಷ್ಟು ಬೇಕಾದ್ರೂ ರೊಟ್ಟಿ ಕೊಡ್ತಾರೆ. 2 ಖಡಕ್ಕು, 1 ಜೋಳದ ರೊಟ್ಟಿ ಇರುತ್ತೆ, ಮತ್ತು ಶೇಂಗಾ ಹೋಳಿಗೆ ಇರುತ್ತೆ. ನಿಮಗೆ ಎಷ್ಟು ಬೇಕಾದ್ರೂ ರೊಟ್ಟಿಗಳು ಕೊಡ್ತಾರೆ, ಹಾಕ್ಸ್ಕೊಬೋದು. ಎಷ್ಟು ನನಗೆ ಸಾಕಾಯಿತು. ಶೇಂಗಾ ಹೋಳಿಗೆನೂ ಕೊಡ್ತಾರೆ. ಎಲ್ಲ ಚಟ್ನಿ ಏನಿದೆಯೋ ತೋರಿಸಿನ ಚಟ್ನಿ ಎಲ್ಲ ಕೊಡ್ತಾರೆ. ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಎಲ್ಲ ಕರೆಕ್ಟು. ಬೀರಂಜಿ ರೈಸ್ ಸಾಕು ಸ್ವಲ್ಪ. ಇದು ಬೀರಂಜಿ ರೈಸು ಪಲಾವ್ ಥರ ಇರುತ್ತೆ. ವೈಟ್ ರೈಸ್ ಇದೆಯಲ್ಲ, ಸಾಕು. ಇದು ತರಕಾರಿ ಸಾಂಬಾರು ಹಾಕಿ, ಬದನೆಕಾಯ್ದು ಸಾಕು. ಇದು ಟೊಮೊಟೊ ರಸಮ್ ಸಾಕು. ಬೀರಂಜಿ ರೈಸು ಪಲಾವ್ ಥರ ಇರುತ್ತೆ ಅಷ್ಟೇ. ನೀವು ಚೆನ್ನಾಗಿದೆ. ಗೋಡಂಬಿ ಇದೆ. ಸ್ವೀಟ್ ಏನಿಲ್ಲ, ಇನ್ನು ಚಟ್ನಿ ಪುಡಿ ಥರ ಏನೋ ಹಾಕಿದ್ದಾರೆ. ಸ್ವೀಟ್ ಏನು ಬರಲ್ಲ, ಖಾರನೇ ಇದೆ, ಚೆನ್ನಾಗಿದೆ. ಅನ್ನ ಸಾಂಬಾರು, ಇದು ನೋಡಿ ಅನ್ನ ಸಾಂಬಾರು. ಇಲ್ಲಿ ಅನ್ನ ರಸಮ್ಮು ಇದೆ. ನಾನು ಸ್ವಲ್ಪ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಸಾಂಬಾರು ಚೆನ್ನಾಗಿದೆ, ಗಟ್ಟಿ ಇದೆ. ಸಾಂಬಾರು ಕೂಡ ಚೆನ್ನಾಗಿದೆ. ಇದು ಟೊಮೊಟೊ ರಸಮ್ಮು. ರಸಮ್ ಚೆನ್ನಾಗಿದೆ. ಲಾಸ್ಟ್ ಈ ರಸಮ್ ಜೊತೆ ತಿಂದರೆ ಜೀರ್ಣ ಆಗುತ್ತೆ, ಡೈಜೆಷನ್ ಆಗುತ್ತೆ. ರಸಮ್ಮು ಅಷ್ಟೇ ಚೆನ್ನಾಗಿದೆ. ರಸಮ್ಮು ಎಲ್ಲ ಮಾಡಿದ್ದೀನಿ, ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ನಮಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಬೇಕು. ಹಾಗಾಗಿ ನಾನು ಎಲ್ಲದನ್ನು ಟೇಸ್ಟ್ ಮಾಡಿದೆ, ಏನು ಸಿಗುತ್ತೆ ಎಲ್ಲರೂ ಟೇಸ್ಟ್ ಮಾಡಿದೆ. ಮಜ್ಜಿಗೆ ಇದೆ, ಲಾಸ್ಟಿಗೆ ಮಜ್ಜಿಗೆ ಕುಡಿತಾ ಇದ್ದೀನಿ. ಸಂಕ್ರಮಣದ ಗೋಬಿ ಊಟ, ಸಾಯಿ ಸೊಗಡು, ರಾಜಾಜಿನಗರದಲ್ಲಿ ಬರುತ್ತೆ. ಮೆಟ್ರೋ ಸ್ಟೇಷನ್ ಕೆಳಗೆ ಬರುತ್ತೆ. ಬಂದು ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ. ಜನವರಿ 25ವರೆಗೂ ಇರುತ್ತೆ. ಜನವರಿ 25, 2026. ಜನವರಿ 25ವರೆಗೂ ಮಾತ್ರ ಇರುತ್ತೆ ಇದು. ಆಮೇಲೆ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಸಿಗುತ್ತೆ ನಿಮಗೆ. ಬಂದು ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ. ಸಂಕ್ರಮಣ ಭೋಗಿ ಊಟ ಭಾಳ ಚೆನ್ನಾಗಿದೆ. ಸಿಕ್ಕಾಬಟ್ಟೆ ಐಟಮ್ಸ್ ಇದೆ. ಅಂದರೆ ಜನವರಿ ಇದೇ ತಿಂಗಳು 25, 2026 ಅಂದರೆ ಜನವರಿ 25ನೇ ತಾರೀಕುವರೆಗೂ ಇರುತ್ತೆ. ಬಂದು ಊಟ ಮಾಡಿ, ರುಚಿ ನೋಡಿ, ಭಾಳ ಚೆನ್ನಾಗಿದೆ. ಟುಡೇ ಐ ಆಮ್ ರಿಯಲಿ ಹ್ಯಾಪಿ. ಇಷ್ಟು ವೆರೈಟಿ ಆಫ್ ಉತ್ತರ ಕರ್ನಾಟಕ ಫುಡ್ಡು ಮತ್ತು ವೆರಿ ಹೆಲ್ತಿ ಫುಡ್ ಇದೆ ಇದು. ಈ ರೈಸ್ ಅವೆಲ್ಲ ತಿನ್ನೋದಕ್ಕಿಂತನೂ ಈ ಥರ ಜೋಳದ ರೊಟ್ಟಿಗಳು ತೊಗೊಳೋದು ತುಂಬ ಖುಷಿ ಆಗ್ತಾ ಇದೆ ನನಗೆ. ತುಂಬ ಸಂತೋಷ ಆಯಿತು. ವೆರಿ ನೈಸ್. ಆ್ಯಕ್ಚುಲು ಈ ಜನಗಳೆಲ್ಲ ನಾನ್ ವೆಜ್ಜು, ಅದು ಕೋಳಿ ಗಿಡಿ ಏನೇನೋ ತಿಂತಾರೆ. ಅದು ತಿನ್ನೋದಕ್ಕಿಂತಲೂ ಇದು ಉತ್ತಮವಾದ ಆಹಾರ. ಇದರಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮೂರಲ್ಲಿ ಇದೇ ಥರ ಒಂದು ಮಾಡಬೇಕು ಅಂತ ನಮಗೆ ಆಸೆ ಇದೆ. ಸತೀಶ್ ಸರ್ ಏನಾದರೂ ಅವಕಾಶ ಕೊಟ್ಟರೆ
ನಮ್ಮೂರಲ್ಲಿ ಮಾಡೋಣ ಅಂತ ಯಾವ ಸರ್ ನಿಮ್ದು? ಚಿಕ್ಕಮಂಗ್ಳೂರು ಸರ್. ಅಲ್ಲ ಮಾಡಬೇಕು ಅಂತ ಐತಲ್ಲ, ಮಾಡಬೇಕಂತ ಆಸೆ ಆಗ್ತಾ ಇದೆ ನಮಗೆ. ಆರೋಗ್ಯಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆದಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ಸುಮ್ಮನೆ ಎಲ್ಲೋದ್ರೂ ನಾನ್ ವೆಜ್ ಅವೆಲ್ಲ ಜನಗಳೆಲ್ಲ ತಿಂದು ಅವೆಲ್ಲ ಮೆಡಿಸಿನ್ಸು ಕೆಮಿಕಲ್ಸ್ ಎಲ್ಲ ಇರ್ತದೆ. ಇದು ತುಂಬ ಒಳ್ಳೆಯದು. ನ್ಯಾಚುರಲ್ ಆಗಿರುತ್ತೆ. ಸೊಗಡು ಹೋಟೆಲ್ನಲ್ಲಿ ರೊಟ್ಟಿ ಮೀಲ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಸಿಗುತ್ತೆ. ನೀವೇನಿಲ್ಲ, ನಮ್ಮ ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಇಳಿದ್ರೆ ಪಕ್ಕನೇ ಬರುತ್ತೆ. ಸಾಯಿ ಸೊಗಡುಗೆ ಬರೋದಕ್ಕೇನು ಭಾಳ ಕಷ್ಟ ಇಲ್ಲ, ಭಾಳ ಈಸಿಯಾಗಿ ಬರ್ಬೋದು. ಓನ್ ವೆಹಿಕಲಾಗಿ ಬರೋಕ್ಕಾಗಲ್ಲ ಅಂತಂದರೆ ನೀವು ಮೆಟ್ರೋ ಇದ್ರಲ್ಲಿ ಬರ್ಬೋದು. ಮೆಟ್ರೋಲ್ಲಿ ಬಂದರೆ ರಾಜಾಜಿನಗರ ಸ್ಟೇಷನ್ ಇಳಿದ ತಕ್ಷಣ ಕೆಳಗೆ ಬರುತ್ತೆ. ಬಂದು ಟ್ರೈ ಮಾಡಿ. ಸಂಕ್ರಮಣ ಬೋಗಿ ಊಟ ಅಂತೂ ಭಾಳ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೇ ತಿಂಗಳು ಜನವರಿ 25 ಇರುತ್ತೆ. 2025 2026 ಇರುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.